ವೈಜಾಗ್ ಸೀರೀಸ್ಗೆ ಪಾರ್ಟ್ 2 ವಿಡಿಯೋ ಇದು. ನಮ್ಗೆ ಸ್ಟೇ ಆಗಿರೋದು ಇದೇ ಹೋಟ್ಲಲ್ಲಿ. ಗೆಸ್ಟ್ ಬರೋದ್ರೊಳಗಡೆ ನಾನು ಸ್ನಾನ ಮಾಡಿ ರೆಡಿ ಆಗೋದೆ. ದಿನ ಸ್ನಾನ ಮಾಡ್ತೀಯನೋ? ಥೂ, ಅಸಹ್ಯ. ಈ ವಾತಾವರಣದಲ್ಲಿ ನಾವು ದಿನಕ್ಕೆ 2 ಬಾರಿ ಸ್ನಾನ ಮಾಡಿಲ್ಲ ಅಂದ್ರೆ ರಕ್ತ ಕಣ್ಣೀರು ಪಿಕ್ಚರ್ ಅಲ್ಲಿ ಕಾಂತಾನೆ. ಇವತ್ತಿನ ಬೆಳಗ್ಗೆನೆ ನಾವು ಒಳ್ಳೆ ಲೆಮನ್ ಟೀ ಕುಡ್ಕೊಂಡು ಇವತ್ತಿನ ಡೇನ ರಾಜಾ ಸ್ಟಾರ್ಟ್ ಮಾಡಪ್ಪ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ನೆಲ್ಲೂರಲ್ಲೇ ಫೇಮಸ್ ಆಗಿರೋ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ವಿ. ದೇವರಲ್ಲಿ ಕೇಳ್ಕೊಂಡಿದ್ದೊಂದೇ, ದೇವ್ರೆ ಎಲ್ಲಾರನ್ನೂ ಚೆನ್ನಾಗಿಟ್ಟಿರಪ್ಪ, ಅದ್ರಲ್ಲಿ ನಾನು ಒಬ್ನಿರೋ ಥರ ನೋಡಪ್ಪ ಅಂತ. ದೇವ್ರಿಗೆ ಕೇಳಿಸ್ಬಿಡ್ತೆ. ಹಿಂಗೋ ಪುರೋಹಿತರು ಕರೆದು ಪ್ರಸಾದ ಕೊಟ್ಟು, ಪುರೋಹಿತರು ಕೊಟ್ಟಿರೋ ಪ್ರಸಾದ ತೊಗೊಂಡ್ಬಂದು ನಮ್ಮ ಬೇಬಿಗೆ ಕಟ್ಬಿಟ್ಟು ಇಲ್ಲಿಂದ ನಾವು ಹೊರಟಿರೋದೆ ಒಂಗೋಲ್ಗೆ. ಮೆಣಸಿನ್ಕಾಯಿಗೆ ಫೇಮಸ್ ಆಗಿರೋ ಒಂದು ಊರನ್ನ ಇವತ್ತು ನಾವು ವಿಸಿಟ್ ಮಾಡ್ತೀವಿ. ಅದು ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಒಂಗೋಲ್ ಸ್ಟೋರ್ ರೀಚ್ ಆದ್ವಿ. ಇವ್ರ ಶೋರೂಮ್ಗಳೆಲ್ಲ ಒಂದೇ ಥರನೇ ಇರ್ತವೆ. ಬನ್ನಿ ನಾವು ಮುಂದೆ ಯಾವ ಊರು ಹೋಗ್ತೀವಿ ನೋಡೋಣ. ಗುಂಟೂರು ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ನಮ್ಗೆ ಎಷ್ಟು ಊಟ ಫಸ್ಟ್ ಮಿಕ್ಕಿದ್ ನೆಕ್ಸ್ಟ್ ಅಂದ್ರು. ಊಟ ಮುಗಿಸ್ಕೊಂಡು ಗುಂಟೂರು ಶೋರೂಮ್ ವಿಸಿಟ್ ಮಾಡ್ಕೊಂಡ್ವಿ. ಇಲ್ಲಿಂದ ನಾವು ಹೊರಟಿರೋದೆ ವಿಜಯವಾಡಗೆ. ವಿಜಯವಾಡ ತಲುಪೋಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಗಿತ್ತು. ಏನೇ ಆಗ್ಲಿ ಇವತ್ತು ಸ್ಟೋರ್ ವಿಸಿಟ್ ಮಾಡ್ಲೇಬೇಕು ಅಂದ್ರು. ಯಾಕಂದ್ರೆ ಸ್ಟೋರ್ ಅವರು ನಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಇಲ್ಲಿ ಕೆಲಸ ಮುಗ್ದಾದ್ಮೇಲೆ ನಮ್ಗೆ ಎಷ್ಟು ಕೇಳಿದ್ರು ವಿಜಯವಾಡ ನೈಟ್ ಡ್ರೈವ್ಗೆ ಹೋಗ್ಬೇಕು ಅಂತ ಅನ್ಬಿಟ್ಟು. ನಾವು ಯಾವ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಕ್ ಹೋಗಿದ್ವಿ ಅನ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಎಲ್ಲರಿಗೂ ಟಾಟಾ, ಬೈ ಬಾಯ್.